ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ. ಮೇಘಾ ಆಗ್ರೋಟೆಕ್ ವತಿಯಿಂದ ಬಂದಿರೋದು. ಇಲ್ಲಿ ಕೃಷಿ ಮೇಳದಲ್ಲಿ ನಾವು ಇರಿಗೇಷನ್ ಆಟೋಮೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ನ ಜನರಿಗೆ ಮತ್ತು ನಮ್ಮ ರೈತರಿಗೆ ಒಂದು ಹೇಗೆ ಇದು ವರ್ಕ್ ಆಗುತ್ತೆ ಏನಾಗುತ್ತೆ ಅಂತ ಒಂದು ಡೆಮೋ ಪ್ಲಾಟ್ನಲ್ಲಿ ಕಂಪ್ಲೀಟ್ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತಾ ಇದೀವಿ. ಇಲ್ಲಿ ವೈರ್ಡ್ ಮತ್ತು ವೈರ್ಲೆಸ್ ಇರಿಗೇಷನ್ ಆಟೋಮೇಷನ್ ಎರಡನ್ನೂ ಇದನ್ನು ಮಾಡಿದ್ದೀವಿ, ಅಂದರೆ ಇಂಪ್ಲಿಮೆಂಟ್ ಮಾಡಿದ್ದೀವಿ. ವೈರ್ಡ್ ಅಂತಂದರೆ ನಾವು ಒಂದು 5 ಎಕರೆ 6 ಎಕರೆ ಒಂದು 10 ಎಕರೆ ಒಳಗಡೆ ಇರೋ ಫಾರ್ಮ್ಗಳಿಗೆ, ಚಿಕ್ಕ ಫಾರ್ಮ್ಗಳಿಗೆ ವೈರ್ಡ್ ಇರಿಗೇಷನ್ ಮಾಡಿಕೊಡ್ತೀವಿ. ವೈರ್ಲೆಸ್ ಇರಿಗೇಷನ್ನು ಮತ್ತು ಸೆನ್ಸರ್ ಬೇಸ್ಡ್ ಇರಿಗೇಷನ್ ತುಂಬ ಹೈಫೈ ಇದಕ್ಕೆ ಮತ್ತು ಪಾಲಿ ಹೌಸ್ಗಳಿಗೆ ಇಂಪ್ಲಿಮೆಂಟ್ ಮಾಡಿ ಕೊಡ್ತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಕಂಟ್ರೋಲರ್ಸ್ ಬಂದುಬಿಟ್ಟು ಬೇಸಿಕ್ ವರ್ಷನ್ನು ಮತ್ತು ಹೈ ವರ್ಷನ್ ಕಂಟ್ರೋಲರ್ಸ್ ಇದೆ. ಬೇಸಿಕ್ ವರ್ಷನಲ್ಲಿ ನೀವು ಅಪ್ ಟು 10 ವಾಲ್ಸ್ನ ಕಂಟ್ರೋಲ್ ಮಾಡ್ಬೋದು. ಹೈ ಎಂಡ್ ವರ್ಷನಲ್ಲಿ ಅನ್ಲಿಮಿಟೆಡ್ ನಂಬರ್ ಆಫ್ ವಾಲ್ಸು ಮತ್ತು ಅನ್ಲಿಮಿಟೆಡ್ ನಂಬರ್ ಆಫ್ ಇದನ್ನ ಮೋಟರ್ಸ್ನ ಕಂಟ್ರೋಲ್ ಮಾಡ್ಬೋದು. ಅದರ ಜೊತೆಗೆ ನಾವು ಫರ್ಟಿಗೇಷನ್ ಯೂನಿಟ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ 6 ಇಂಜೆಕ್ಟರ್ ಫರ್ಟಿಗೇಷನ್ ಯೂನಿಟ್ನ ತೋರಿಸಿದ್ದೀವಿ. ಸೊ 6 ಇಂಜೆಕ್ಟರ್ ಫರ್ಟಿಗೇಷನ್ ಯೂನಿಟ್ ಅಂದರೆ 6 ಸೊಲ್ಯೂಷನ್ಸ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಯಾವ ದಿನ ಎಷ್ಟು ಪ್ರಮಾಣದಲ್ಲಿ ಏನು ಫರ್ಟಿಗೇಷನ್ ಕೊಡಬೇಕು ಅದನ್ನು ನಾವು ಕೊಡ್ಬೋದು. ಅದು ಎಲ್ಲಾನು ಇದನ್ನ ಇರಿಗೇಷನ್ ಆಗಲಿ ಫರ್ಟಿಗೇಷನ್ ಆಗಲಿ ಎಲ್ಲ ಮೊಬೈಲ್ ಅಪ್ಲಿಕೇಶನಿಂದ ನಾವು ಕಮಾಂಡ್ ಕೊಡ್ಬೋದು. ಅಂದರೆ ಒಂದು ಪ್ರೋಗ್ರಾಮ್ ಫಿಟ್ ಮಾಡಿಟ್ರೆ ಅದು ತಿಂಗಳಾನುಗಂಟ್ಲೆ ಅಥವಾ ಒಂದು ವರ್ಷದವರೆಗೂ ಅದೇ ಪ್ರೋಗ್ರಾಮ್ನಲ್ಲಿ ರನ್ ಆಗ್ತಾ ಇರುತ್ತೆ. ಎಷ್ಟು ಕಡೆ ಇದು ಬಳಸಿದ್ದಾರೆ, ಎಷ್ಟು ಕಡೆ ಇದು 100 ಜನ ಯೂಸ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ನಮ್ಮ ಕಸ್ಟಮರ್ಸ್ ಎಲ್ಲ ಕಡೆನೂ ಇದ್ದಾರೆ. ಬೇಸಿಕ್ಲಿ ಯಾರು ಅವ್ರ ಫಾರ್ಮಿಗೆ ಪ್ರತಿದಿನ ಇರೋಕ್ಕಾಗಲ್ಲ, ಅವ್ರು ಇದನ್ನು ಮಾಡಿಸ್ಕೊಂತಾರೆ. ಅದಕ್ಕೆ ತುಂಬ ಅವಶ್ಯಕತೆ ಇದೆ. ಲೇಬರ್ ಶಾರ್ಟೇಜ್ ಇರೋದ್ರಿಂದ, ಬಟ್ ಲೇಬರ್ ಅವೈಲಬಿಲಿಟಿ ಇದ್ರೂ ಕರೆಕ್ಟಾಗಿ ನೀರು ಹಾಕಲ್ಲ, ಇನ್ ಟೈಮ್ ನೀರು ಹಾಕಲ್ಲ ಅಥವಾ ಎಕ್ಸೆಸ್ ವಾಟರ್ ಹಾಕ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಸಿಸ್ಟಮ್ ಬೇಕೇ ಬೇಕಾಗುತ್ತೆ. ಕಾಸ್ಟ್ ಬಂದ್ಬಿಟ್ಟು ಒಂದು 4 ವಾಲ್ ಆಟೋಮೇಷನ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 40,000 ರಿಂದ 50,000 ಆಗುತ್ತೆ.